ನಮಸ್ಕಾರ. ಇವತ್ತು ಟೆನೆಂಟ್ ಸಿನಿಮಾ ರಿಲೀಸ್ ಆಗಿದೆ. ಜನರ ಅಭಿಪ್ರಾಯನೇ ನಮಗೆ ತುಂಬ ಖುಷಿ ಕೊಡ್ತಾ ಇದೆ. ಯಾಕಂದರೆ ನಾವಿಷ್ಟು ಸಮಯ ಕಷ್ಟಪಟ್ಟು ಒಂದೊಂದು ಪೋಸ್ಟರು, ಒಂದೊಂದು ಟೀಸರು, ಟ್ರೈಲರು, ಪ್ರೋಮೋಸ್ ಬಿಡಬೇಕಾದ್ರೂ ನಮಗೇನಂತ ಇದ್ದಿದ್ದಂದರೆ ಜನರನ್ನು ರೀಚ್ ಮಾಡಬೇಕು, ಜನರಿಗೆ ಅಂದರೆ ಬೈತಾರ ಹೊಗಳ್ತಾರ, ಬಟ್ ಜನರಿಗೆ ರೀಚ್ ಮಾಡಬೇಕು ಅಂತ. ಈಗ ಜನ ನೋಡಿ ಖುಷಿ ಪಟ್ಟಾಗ ನಮಗೆ ತುಂಬ ಖುಷಿ ಆಗ್ತಿದೆ. ಆ್ಯಕ್ಚುಲಿ ಶ್ರೀಧರ್ ಅವರು ಏನು ಬರೆದಿದ್ರು, ನಮಗೆ ಫಸ್ಟ್ ಡ್ರಾಫ್ಟಲ್ಲಿ ಏನು ಕೊಟ್ಟಿದ್ರು ಅದನ್ನು ಅವರು ಅಚೀವ್ ಮಾಡಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಈಗ ಇನ್ನಷ್ಟು ಜನ ರೀಚ್ ಆಗಬೇಕು, ಅದಕ್ಕೋಸ್ಕರ ನಿಮ್ಮೆಲ್ಲರ ಸಹಾಯ ಬೇಕು ಮಾಧ್ಯಮದವ್ರದ್ದು. ದಯವಿಟ್ಟು ಜನರು ಎಲ್ಲರೂ ಥಿಯೇಟ್ರಿಗೆ ಬಂದು ಈ ಸಿನಿಮಾನ ನೋಡಬೇಕು. ಟೆನೆಂಟ್ ಸಿನಿಮಾ ನಮ್ಮ ಸಿನಿಮಾ ಅಲ್ಲದೆ ಬೇರೆ ಹಲವಾರು ಕನ್ನಡ ಸಿನಿಮಾಗಳು ಇದೆ. ಎಲ್ಲ ಸಿನಿಮಾಗಳಿಗೂ ಹೋಗಿ ಸಪೋರ್ಟ್ ಮಾಡಿ. ಒಂದೊಂದು ಶೋ ಅಂತ ಹೇಳಿದ್ರು ಎಲ್ಲ ಸಿನಿಮಾ ಅಂದರೆ ಕವರ್ ಮಾಡ್ಬೋದು. ದಯವಿಟ್ಟು ಕನ್ನಡ ಸಿನಿಮಾಗಳಿಗೆ ಸಪೋರ್ಟ್ ಮಾಡಿ, ಸೊ ದ್ಯಾಟ್ ಕನ್ನಡ ಸಿನಿಮಾ ಬ್ಯಾಂಗ್ ಆಗಿ ವಾಪಸ್ ಬಂದಿದೆ ಅಂತ ಹೇಳ್ಕೊಳ್ಳೋಕ್ಕೆ ನಮಗೆಲ್ರಿಗೂ ಹೆಮ್ಮೆ ಆಗಬೇಕು. ಥ್ಯಾಂಕ್ ಯು ಸೋ ಮಚ್. ಸರ್, ಈಗ ರಿಲೀಸ್ ಆಗೋವರೆಗೂ ಟೆನ್ಷನ್ ಇತ್ತು. ಈಗ ಟೆನ್ಷನ್ ಫ್ರೀ ಆಗಿದ್ದೀನಿ ಆ್ಯಂಡ್ ಪಾಸಿಟಿವ್ ರಿವ್ಯೂಸ್ ಬರ್ತಾ ಇದೆ. ಐ ಆಮ್ ವೆರಿ ಹ್ಯಾಪಿ. ಆ್ಯಂಡ್ ಈಗ ಜನ ನೋಡಬೇಕು, ಇದೇ ಥರ ಜನ ನೋಡಿ ಅದನ್ನು ಡೆಫಿನೆಟ್ಲಿ ಇಷ್ಟಪಡ್ತಾರೆ. ಕಂಟೆಂಟ್ ಸಿನಿಮಾ ಬೇಕು ಅಂತ ಹೇಳ್ತಾಯಿದ್ರು ಕನ್ನಡಕ್ಕೊಂದು. ಡೆಫಿನೆಟಾಗಿ ಕನ್ನಡಕ್ಕೊಂದು ಕಂಟೆಂಟ್ ಸಿನಿಮಾ ಬಂದಿದೆ. ದಯವಿಟ್ಟು ಥಿಯೇಟ್ರಲ್ಲಿ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ಹೌದು, ಅಂದರೆ ಸಿನಿಮಾ ಆದಂತೆಲ್ಲ ಫಿಲ್ಮ್ ಆಗಿತ್ತ ಅಂದರೆ ವಿಷಯಗಳೆಲ್ಲ ಹೌದು, ಅದಕ್ಕೇ ನಾವು ತೋರಿಸಿರೋದು ಸರ್. ಹಾಗಿರುವಂಥ ವಿಷಯಗಳನ್ನೇ ನಾವು ಅಲ್ಲಿ ತೋರಿಸಿರೋದು. ಯಾವುದೂ ಇದಿಲ್ಲ. ನೀವು ಈವನ್ ಅಲ್ಲಿ ನೋಡ್ಬೋದು, ಪೇಪರ್ ಕಟಿಂಗ್ಸ್ ಎಲ್ಲ ಇದೆ. ಸೊ ಇದು ಈವನ್ NCRB ರಿಪೋರ್ಟು ಇದೆ, ಎಲ್ಲಿಂದ ನಾವು ತೊಗೊಂಡಿದ್ದೀವಿ ಸೋರ್ಸ್ ಅನ್ನೋದು ಮೆನ್ಷನ್ ಮಾಡಿದ್ದೀವಿ ನಾವು ಅಲ್ಲಿ. ಅಂದರೆ ನಿಮ್ಮ ಟೀಮ್ ಬಿಟ್ಟು ಬೇರೆಯವ್ರ ಜನ ಅಂದರೆ ಹೇಗೆ ಜನ ಫೀಲ್ ಮಾಡ್ತಾಯಿದ್ರು ಸಿನಿಮಾ? ಸರ್, ಡೆಫಿನೆಟಾಗಿ ಎಂಜಾಯ್ ಮಾಡ್ತಿದ್ದಾರೆ. ಇವಾಗ ತಾನೇ ಫಸ್ಟ್ ಶೋ ಮುಗ್ದಿದೆ, ಅದ್ರ ಜನದ ರೆಸ್ಪಾನ್ಸ್ ಏನು ಕೇಳ್ತಾ ಇದ್ದಾರೆ ನೀವೆಲ್ಲರೂ. ತುಂಬ ವೆರಿ ಹ್ಯಾಪಿ ಆಗಿದ್ದಾರೆ. ಎಲ್ಲ ಹೊರಗಡೆ ನೋಡಿ ಬರ್ತಾ ಇರೋರೆಲ್ಲ ಅಪ್ರಿಷಿಯೇಷನ್ ಮಾಡ್ತಾ ಇದ್ದಾರೆ. ಖುಷಿ ಇದೆ ಸರ್. ಇನ್ನು ತುಂಬ ಜನಕ್ಕೆ ರೀಚ್ ಆಗಬೇಕು ಈ ಕಂಟೆಂಟ್. ನಮ್ಮ ಆ್ಯಕ್ಚುಲಿ ನಾನು ಹೇಳಬೇಕು ಏನಂತ ಹೇಳಿದರೆ, ನಮ್ಮಲ್ಲಿ 5 ಜನ ಕ್ಯಾರೆಕ್ಟರ್ ಇದ್ದಾರೆ. 5 ಜನ ಕ್ಯಾರೆಕ್ಟ್ರಲ್ಲಿ ಇಬ್ಬರು ಈಗ ಬಿಗ್ ಬಾಸಲ್ಲಿ ಇದ್ದಾರೆ, ಮತ್ತು ಇನ್ನೊಬ್ಬರು ಕ್ರಿಕೆಟ್ ಆಡೋಕ್ಕೆ ಹೊರಗೆ ಹೋಗಿದ್ದಾರೆ, ಮತ್ತು ಇನ್ನೊಬ್ರಿಗೆ ಹುಷಾರಿಲ್ಲ. ನಾನು ಇಲ್ಲಿದ್ದೀನಿ. ಆದರೆ ಮೇನ್ ಕ್ಯಾರೆಕ್ಟರ್ ಇಲ್ಲಿ ಹೇಳ್ತೀನಿ ಏನಂತ ಹೇಳಿದರೆ ಉಜ್ವಲ್. ನಮ್ಮೆಲ್ಲ 5 ಕ್ಯಾರೆಕ್ಟರ್ಗಳನ್ನು ಸಮವಾಗಿ ಅಂದರೆ ಕತೆಗೆ ಎಷ್ಟು ಪೂರಕವಾಗಿ ಬೇಕು, ಕತೆನ ಎಷ್ಟು ಇಂಟ್ರೆಸ್ಟಿಂಗ್ ಆಗಿ ಜನರನ್ನು ರಂಜಿಸ್ಬೋದು, ಅದನ್ನು ಇನ್ನೊಂದು ರೀತಿ ಮಾಡಿರೋದು ಇವರು ಹೇಳಲೇಬೇಕು. ಯಾವಾಗಲೂ ಒಂದು ಅನಿಸ್ತಾ ಇತ್ತು, ಅಂದರೆ ಪ್ರತಿ ಸಿನಿಮಾ ನೋಡ್ಕೊಂಬರ್ಬೇಕಾದ್ರೆ ಹೊರಗಡೆ ಬರ್ಬೇಕಾದ್ರೆ ಹೆಂಗೆ ಮಾಡಿದಾನಪ್ಪ ಸಿನಿಮಾ ಅಂತ ಬೇರೆ ಲ್ಯಾಂಗ್ವೇಜಸ್ಗಳನ್ನ ತುಂಬ ಹೊಗಳ್ತಿದ್ರು. ಯಾಕೆ ಕನ್ನಡ ಸಿನಿಮಾ ಈ ಥರ ಬರ್ತಾ ಇಲ್ಲ, ಏನು ಈ ಥರ ಒಂದೇ ಲೊಕೇಶನಲ್ಲೆಲ್ಲ ಹಿಂಗೆ ಮಾಡಿರ್ತಾರೆ, ಅಥವಾ ಈ ಥರದ್ದು ಒಂದು ಕಾನ್ಸೆಪ್ಟ್ ಬಂದಿರುತ್ತೆ, ಈ ಥರದ್ದೆಲ್ಲ ಯಾಕೆ ಕನ್ನಡದಲ್ಲಿ ಮಾಡಲ್ಲ ಅಂತ ಹೇಳಿದ್ರು. ಬಟ್ ಸಮ್ವೇರ್ ನಾವು ಅಂದರೆ ಅವ್ರನ್ನ ನೋಡಿ ನಾವು ಎಲ್ಲೋ ಇದು ಮಾಡಿದ್ದೀವಿ ಅಂತಲ್ಲ, ಒಂದು ಎಕ್ಸ್ಪರಿಮೆಂಟಲ್ ಫಿಲಮ್ ಅಂತ ಹೇಳ್ಬೋದು ಇದನ್ನು. ಡೆಫಿನೆಟ್ಲಿ ಒಬ್ಬ ಥ್ರಿಲ್ಲರ್ ಆಡಿಯನ್ಸ್ ಆಗಲಿ ಅಥವಾ ಒಬ್ಬ ಏನಂತಾರೆ ಇದು ಬೇರೆ ಥರದ್ದೇ ಸಿನಿಮಾ ಅಂತ ಹೇಳ್ಬೋದು. ಒಂದು ಥ್ರಿಲ್ಲರ್ ಎಕ್ಸ್ಪೀರಿಯನ್ಸ್ನ ಯಾವಾಗಲೂ ಥಿಯೇಟ್ರಲ್ಲೇ ಫೀಲ್ ಮಾಡಬೇಕು. ಅದೇ ಒಂದು ಎಕ್ಸ್ಪೀರಿಯೆನ್ಸು, ಅದೇ ಒಂದು ಪ್ರಪಂಚ. ಎಲ್ಲರೂ ಜನಗಳಿಗೆ ನಾನು ಕೇಳ್ಕೊಳ್ಳೋದು ಇಷ್ಟೇ, OTTಗೆ ಬರುತ್ತೆ ಇದು ಮನೇಲಿ ನೋಡೋವಂಥ ಸಿನಿಮಾ ಅಂತ ದಯವಿಟ್ಟು ಅಂದ್ಕೋಬೇಡಿ. ಥಿಯೇಟ್ರಿಗೆ ಬನ್ನಿ. ಆ ಪ್ರಪಂಚ ಚಿಕ್ಕದಾಗಿದ್ರೂ ಒಂದು ಮನೇಲಿ ನಡೆದಿದ್ರೂ ಕೂಡ ಆ ಎಕ್ಸ್ಪೀರಿಯೆನ್ಸ್ ಇದೆಯಲ್ಲ ಅದು ತುಂಬ ದೊಡ್ಡದಿದೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಲ್ಲಿ ಸಿನಿಮಾ ನೋಡಿ. ಆಮೇಲೆ ನೋಡಿದವರು ಅವರವರ ಸೋಷಲ್ ಮೀಡಿಯಾ ಮತ್ತು ಪ್ರತಿಯೊಂದು ಪ್ಲ್ಯಾಟ್ಫಾರ್ಮ್ಸ್ಗಳಲ್ಲೂ ನೀವು ಯಾವ್ಯಾವ ಅವೈಲೇಬಲ್ ಇದ್ದಾರಾ ಅದು ಎಲ್ಲದಕ್ಕೂ ಪೋಸ್ಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳನ್ನ ಕರ್ಕೊಂಬನ್ನಿ. ಡೆಫಿನೆಟ್ಲಿ ನೀವು ಕೊಡ್ತಾ ಇರೋ ದುಡ್ಡಿಗೆ ಅಂತೂ ಮೋಸ ಆಗೋಲ್ಲ. ವೆರಿ ಕ್ರಿಸ್ಪ್ ಆ್ಯಂಡ್ ಫಿಲಮ್ ಒಂದು ಬೇರೆ ಥರದ್ದೇ ಒಂದು ಬಿಗಿನಿಂಗ್ ಪಡ್ಕೊಳ್ಳುತ್ತೆ ಈ ಸಿನಿಮಾಯಿಂದ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಮತ್ತೊಮ್ಮೆ ಹೇಳ್ತೀನಿ. ಅಂದರೆ ಎಲ್ಲರೂ ಸಿನಿಮಾಗಳು ಚೆನ್ನಾಗಿ ಹೋಗಬೇಕು ಅಂತ ಒಳ್ಳೆ ವಿಷಯ. ಹೌದು, ಅಲ್ಲ ಅಂದರೆ ಈಗ ನಾನು ಮಾತ್ರ ಬದುಕಿದ್ರೆ ಆಗಲ್ಲ. ನಮ್ಮ ಜೊತೆ ಎಲ್ಲ ಇದು ಸೊಸೈಟಿಯಲ್ಲಿ ಎಲ್ಲರೂ ಇರಬೇಕು. ಎಲ್ಲ ಥರದ ಸಿನಿಮಾಗಳು ಬರಬೇಕು, ಎಲ್ಲ ಥರದ ಜನರು ಇರಬೇಕು ಇಲ್ಲಿ. ಸೊ ಅವ್ರು ಗೆದ್ದರೆ ಮಾತ್ರ ನಾವು ಕೂಡ ಒಂದು ಸಸ್ಟೈನೇಬಲ್ ಲಿವಿಂಗ್ ಥರ ಒಟ್ಟಿಗೆ ಎಲ್ಲರೂ ಕೂಡಿ ಬಾಳ್ಬೋದು ಅಂತ ಹೇಳಿ ನನ್ನ ಒಂದು ಅನಿಸಿಕೆ ಅಷ್ಟೇ. ಇದು ತಪ್ಪೇನಾದರೂ ಆಡಿಯನ್ಸ್ ಎಲ್ಲ ಸಿನಿಮಾ ನೋಡ್ತಿದ್ದಾರೆ. ಒಂದು ಜನಕ್ಕೆ ನಿಮ್ಮ ಸಿನಿಮಾ ನೋಡಬೇಕು ವೆಲ್ಕಮ್ ಮಾಡಿ ರಿಲೀಸ್ ಆಗಿಲ್ಲ ಸರ್. ಇದು
ಮಾತಾಡಿ. ಹೇಳಿ. ಇಲ್ಲ ಇದು ಆ್ಯಕ್ಚುಲಿ ತುಂಬಾ ಪಾಸಿಟಿವ್ ಆಗಿದೆ ರೆಸ್ಪಾನ್ಸು. ಸೊ ಜನ ತುಂಬ್ತಾ ಇದ್ದಾರೆ ಥಿಯೇಟರ್ಸಲ್ಲಿ. ಸೊ ಬರ್ತಾ ಇದ್ದಾರೆ ಫೋನ್ ಮಾಡಿ, ಇಲ್ಲ ನಾವು ರಿವ್ಯೂಸ್ ನೋಡಿದ್ದೀವಿ, ತುಂಬ ಚೆನ್ನಾಗಿದೆ, ಫೀಡ್ಬ್ಯಾಕ್ ತುಂಬ ಚೆನ್ನಾಗಿದೆ ಅಂತ ಕಂಟಿನ್ಯೂಸ್ ಆಗಿ ಕಾಲ್ಸ್ ಬರ್ತಾನೆ ಇದೆ. ಆ್ಯಂಡ್ ಎಲ್ಲರೂ ಕೌಂಟು ಇನ್ಕ್ರೀಸ್ ಆಗ್ತಿದೆ ಎಲ್ಲ ಕಡೆ ಸ್ಕ್ರೀನ್ಸಲ್ಲಿ ಜನ. ಸೊ ಎಲ್ಲರಿಗೂ ಇಷ್ಟ ಆಗಿದೆ. ಜನ ಬಂದು ಥಿಯೇಟ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಇದೇ ಥರ ಸಸ್ಟೈನ್ ಆಯಿತು, ಕಂಟಿನ್ಯೂ ಆಯಿತು ಅಂದರೆ ಡೆಫಿನೆಟಾಗಿ ಪಿಕ್ಚರು ಇನ್ನೂ ತುಂಬ ದಿನ ಕಂಟಿನ್ಯೂ ಆಗುತ್ತೆ. ನಿಮ್ಮೆಲ್ಲರ ಸಪೋರ್ಟ್ ಇತ್ತು ಅಂದರೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಆ್ಯಂಡ್ ಮೇಜರಾಗಿ ಕೇಳಿರೋ ರಿವ್ಯೂಸಲ್ಲಿ ಒಂದು ಟಾಪ್ 4 ರಿವ್ಯೂಸ್ ಹೇಳ್ಬಿಡ್ತೀನಿ ಸರ್. ಒಂದು ತುಂಬಾ ಸ್ಟ್ರಾಂಗ್ ಟೆಕ್ನಿಕಾಲಿಟೀಸಿಂದ ಇರೋದು ಒಂದು ಫಿಲಿಮು, ವೆರಿ ಸ್ಟ್ರಾಂಗ್ ಟೆಕ್ನಿಕಲ್ ಆಗಿ ನೋಡಿದಾಗ ಅಂತೂ ಡೆಫಿನೆಟಾಗಿ ಎಲ್ಲರಿಗೂ ಎಕ್ಸ್ಪೀರಿಯನ್ಸ್ ಇರುತ್ತೆ. ಎರಡನೇದು ಆ್ಯಕ್ಟರ್ಸ್ ಪರ್ಫಾರ್ಮೆನ್ಸಸ್ಸು ಒಬ್ರಿಗಿಂತ ಒಬ್ಬರು ಕಾಂಪಿಟೇಷನಲ್ಲಿ ಮಾಡ್ದಂಗೆ ಅಂತ ಹೇಳ್ತಾರಲ್ಲ, ನಾನು ಬೆಟರ್ ಅನ್ನೋದು ರೀತಿಯಲ್ಲಿ ಪರ್ಫಾರ್ಮೆನ್ಸಸ್ ಕೊಟ್ಟಿದ್ದಾರೆ ಅನ್ನೋದು ಒಂದು ಕಾಮನ್ ಆಗಿ ಬರ್ತಿರೋದು. ಎಲ್ಲ ಇಡೀ ಕಥೆನ ಎಡಿಟಿಂಗು ಮ್ಯೂಸಿಕ್ಕು ಹಿಡಿದಿಟ್ಟಿದೆ ಅನ್ನೋದೊಂದು ಪಾಸಿಟಿವ್ ರೆಸ್ಪಾನ್ಸ್ ಅಂತೂ ಎಲ್ಲ ಕಡೆಯಿಂದನೂ ಬರ್ತಿದೆ. ನಾನ್ ಸ್ಟಾಪ್ ಮೆಸೇಜಸ್ಸು, ಕಾಲ್ಸು. ಸೊ ಈ ಥರದ್ದು ಒಂದು 4-5, ಆಮೇಲೆ ಡೈರೆಕ್ಷನ್ನು, ಆಮೇಲೆ ನರೇಟಿವ್ ಪ್ಯಾಟರ್ನು. ಈ ನರೇಟಿವ್ ಪ್ಯಾಟರ್ನ್ ಏನು ಹೇಳ್ತೀವಿ, ಒಂದು ಎಲ್ಲದಕ್ಕೂ ಒಂದು ಸೆಟ್ ಸ್ಟ್ರಕ್ಚರ್ ಇರುತ್ತೆ ಒಂದು ಫಿಲಿಮಲ್ಲಿ, ಸ್ಟಾರ್ಟ್ ಟು ಮಿಡಲ್ ಎಂಡು. ಆ ಪ್ಯಾಟರ್ನ್ ಇದ್ರೂ ಈ ಪ್ಯಾಟರ್ನ್ ಯಾವ ಥರ ಇದೆ ಅಂತ ಆಚೆ ಕಡೆ ರಿವ್ಯೂಸ್ ಹೋಗಿರೋದ್ರಿಂದ ನೋಡಿರೋದ್ರೆ ಜನ ಏನೋ ಡಿಫ್ರೆಂಟಾಗಿ ಮಾಡಿದಾರಂತೆ ಪ್ಯಾಟರ್ನು, ಈ ಥರ ಸ್ಟೋರಿ ಟೆಲ್ಲಿಂಗೇ ನಾವು ಕನ್ನಡದಲ್ಲಿ ಬಂದಿಲ್ವಂತೆ, ಈ ಥರದ್ದೆಲ್ಲ ಕೇಳ್ತಿರ್ಬೇಕಾದ್ರೆ ಏನಾಗುತ್ತೆ ನಮಗೆ, ಓ ಹೌದು ನಾವು ಅಂದ್ಕೊಂಡಿರೋದು ಅಂದರೆ 2 ವರ್ಷ ನಾವು ಶ್ರಮಪಟ್ಟು ಈ ಥರದೊಂದು ಫೀಡ್ಬ್ಯಾಕು ನಾವು ಏನು ಅಂದ್ಕೊಂಡು ಜನಕ್ಕೆ ಫೀಲ್ ಆಗಬೇಕು ಅಂತ ತೆಗ್ದಿರೋದು ಏನಿದೆಯೋ ಅದೇ ಫೀಡ್ಬ್ಯಾಕು ಆಡಿಯನ್ಸಿಂದ ಬಂದಾಗ ಅದಕ್ಕೆ ಸಿನಿಮಾ ಗೆದ್ದಂಗೆ ಅನ್ನೋ ಫೀಲಿಂಗು ನಮಗಿದೆ. ಯಾಕಂದರೆ ನಾವು ಒಂದು ಮೈಂಡಲ್ಲಿ ಇಟ್ಕೊಂಡು ಮಾಡಿರ್ತೀವಿ, ಅದು ಆಡಿಯನ್ಸ್ ತಲೆಯಲ್ಲಿ ತುಂಬಿಸೋಕ್ಕಾಗಲ್ಲ. ಆ ತುಂಬಿಸಿರೋದನ್ನು ತುಂಬಿಸದೇ ಇರೋನೇ ಡೈರೆಕ್ಟಾಗಿ ಆಡಿಯನ್ಸ್ ಅದನ್ನು ಹೇಳಿದ್ರಿ ಅಂದರೆ ಅದು ಒಂದು ಡೆಫಿನೆಟ್ಲಿ ಆ ಪ್ಲಸ್ ಪಾಯಿಂಟ್ ಸಿನಿಮಾಗೆ. ಎವ್ರಿ ಆ್ಯಕ್ಟರ್ಸು, ಎವ್ರಿ ಟೆಕ್ನಿಷಿಯನ್ಸು ಈ ಫಿಲಿಮಲ್ಲಿ ವರ್ಕ್ ಮಾಡಿರೋದು, ಇನ್ಕ್ಲೂಡಿಂಗ್ ಲೈಕ್ ಫ್ರಮ್ ದಿ ಲೈಟು, ಆರ್ಟು, ಎಲ್ಲ ಡಿಪಾರ್ಟ್ಮೆಂಟಿಂದ ಹಿಡಿದು ಆಲ್ 24 ಕ್ರಾಫ್ಟ್ಸ್ ಅಂತಾರಲ್ಲ, ಎಲ್ಲರೂ ಸಮಸ್ತ ಸೇರಿ ವರ್ಕ್ ಮಾಡಿರೋದಕ್ಕೆ ಈ ಥರದೊಂದು ಒಳ್ಳೆ ಕ್ವಾಲಿಟಿ ಸಿಕ್ಕಿದೆ ಅಂತ ಜನ ಹೇಳ್ತಿರೋದು ನಮಗೆ ತುಂಬ ಖುಷಿಯಾಗಿದೆ. ಇಲ್ಲ ಸೇಮ್ ಥಿಂಗ್. ನಮ್ಮ ಟೀಮಲ್ಲಿ ಎಲ್ಲರೂ ಕಷ್ಟಪಟ್ಟಿದ್ದೀವಿ ಅಂತ ಹೇಳೋದಕ್ಕಿಂತನೂ, ಯಾಕಂದರೆ ಪ್ರತಿಯೊಂದು ಸಿನಿಮಾ ಮಾಡಬೇಕಾದ್ರೂ ಎಲ್ಲರೂ ಕಷ್ಟಪಟ್ಟೇ ಮಾಡಿರ್ತಾರೆ. ಸೊ ಇಷ್ಟಪಟ್ಟು ಮಾಡಿದ್ದೀವಿ ನಾವು. ನೀವು ಕೂಡ ಇಷ್ಟಪಟ್ಟರೆ ನಮಗೆ ಅದಕ್ಕಿಂತ ಇನ್ನೂ ಏನು ಹೇಳ್ತಾರೆ, ಬೇರೆ ಏನೂ ಬೇಕಿಲ್ಲ ಆ್ಯಕ್ಚುಲಿ. ಅದೊಂದೇ ಬೇಕಾಗಿರೋದು. ದಯವಿಟ್ಟು ಸಿನಿಮಾನ ಬಂದು ನೋಡಿದಾಗ ನಿಮ್ಗೇನು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಒಂದು ಥ್ರಿಲ್ ಸಿನಿಮಾದಲ್ಲಿ ಯಾವ ಥರ ಗೆಸ್ಸಿಂಗ್ ಗೇಮ್ ಇದೆ, ನೀವು ಯಾವ ಥರ ಗೆಸ್ಸಿಂಗ್ ಗೇಮಲ್ಲಿ ನೀವು ಗೆಸ್ ಮಾಡಿದ್ದು ಸರಿನಾ ಅಥವಾ ನಾವು ಆಟ ಆಡ್ಸಿದ್ದೀವ, ಅದನ್ನು ನೀವು ಬಂದು ಹೇಳಬೇಕು ಅಷ್ಟೇ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ. ಸೊ ಆಗಲೇ ಎಲ್ಲರೂ ಹೇಳ್ದಂಗೆ, ಉಜ್ವಲ್ಲು ಹೇಳ್ದಂಗೆ, ಇಟ್ ಈಸ್ ಅ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್. ಮ್ಯೂಸಿಕಲಿ ಅಟ್ಲೀಸ್ಟು ಒಳ್ಳೆ ಫೀಡ್ಬ್ಯಾಕ್ ಬರ್ತಾ ಇದೆ. ತುಂಬ ಖುಷಿ ಆಯ್ತು. ಇವಾಗ ಫಸ್ಟ್ ಒಂದು ಶೋ ಮುಗಿಸ್ಕೊಂಡು ಹೊರಗಡೆ ಬರ್ತಾ ಇದ್ದಂಗೆ ಎವ್ರಿಬಡಿ ವರ್ ಲೈಕ್ ಮ್ಯೂಸಿಕ್ಕು ಇಷ್ಟ ಆಗ್ತಿದೆ ಅಂತ ಹೇಳಿದ್ರು. ಸೊ ದಟ್ ಈಸ್ ಲೈಕ್ ಇಷ್ಟು ದಿನ ಎಫರ್ಟ್ಸ್ ಹಾಕಿದ್ದಕ್ಕೆ ಮಿಕ್ಸಿಂಗು ಎಲ್ಲ ಮಾಡಿ ಫೈನಲಿ ಔಟ್ಪುಟ್ ನೋಡಿದಾಗ ಒಂಥರ ಖುಷಿ ಆಯಿತು. ಎಲ್ಲರಿಗೂ ದಯವಿಟ್ಟು ಥಿಯೇಟ್ರಿಗೆ ಬಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು ಆ ಸೌಂಡನ್ನ. ಈವನ್ ಅವ್ರು ಹೇಳ್ದಂಗೆ ಒಂದು ಮನೆಯಲ್ಲೇ ನಡೆಯೋದು, ಬಟ್ ನಿಮಗೆ ಸೌಂಡ್ ಇನ್ ಟರ್ಮ್ಸ್ ಆಫ್ ಸೌಂಡು ನಿಮಗೆ ಇಟ್ ಈಸ್ ಅ ವೆರಿ ಇಮ್ಮರ್ಸಿವ್ ಎಕ್ಸ್ಪೀರಿಯನ್ಸ್. ಸೊ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಪೋರ್ಟ್ ಮಾಡಿ. ವಿ ಹ್ಯಾವ್ ಡೆಫಿನೆಟ್ಲಿ ವರ್ಕ್ ರಿಯಲಿ ಹಾರ್ಡ್, ಬಟ್ ಅಗೇನ್ ನಾವು ಹಾರ್ಡ್ ವರ್ಕ್ ಮಾಡಿದ್ದೀವಿ ಅಂತ ನಿಮಗೆ ಬರಬೇಕು ಅಂತ ಹೇಳ್ತಿಲ್ಲ. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸು, ಒಂದು ಒಳ್ಳೆ ಕನ್ನಡ ಸಿನಿಮಾ ಬೆಳಿಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಇಟ್ಸ್ ಜಸ್ಟ್ ಅ ರಿಕ್ವೆಸ್ಟ್ ಫ್ರಮ್ ಅವರ್ ಟೀಮ್. ಸೊ ದಯವಿಟ್ಟು ಫಸ್ಟ್ 3 ಡೇಸಲ್ಲೇ ಬಂದು ಆದಷ್ಟು ನಮಗೆ ಸಪೋರ್ಟ್ ಮಾಡಿ. ದಟ್ ವಿಲ್ ಬಿ ರಿಯಲಿ ಹೆಲ್ಪ್ಫುಲ್. ಸ್ಯಾಟರ್ಡೇ ಸಂಡೇ ವೀಕೆಂಡು ಪ್ಲ್ಯಾನ್ ಮಾಡ್ಕೊಳ್ಳಿ. ಆ್ಯಂಡ್ ಇಟ್ ಈಸ್ ಇನ್ ತುಂಬ ಥಿಯೇಟರ್ಸಲ್ಲೂ ಇದೆ, ಶೋಸು ಜಾಸ್ತಿ ಆಗ್ತದೆ ಪ್ರವೀಣ್ ಅವ್ರು ಹೇಳ್ದಂಗೆ. ಸೊ ಇಟ್ಸ್ ಜಸ್ಟ್ ಮೈ ಹಂಬಲ್ ರಿಕ್ವೆಸ್ಟ್. ದಯವಿಟ್ಟು ನೀವು ಬಂದು ನೋಡಬೇಕು. ಜನಗಳು ಎಂಜಾಯ್ ಮಾಡ್ತಿದ್ದಾರೆ. ನೀವೇ ಇವರು ಮೀಡಿಯಾ ಅವರು ಸ್ವಲ್ಪ ಸಪೋರ್ಟ್ ಮಾಡಬೇಕು. ಸೊ ಎಲ್ಲರೂ ರಿವ್ಯೂಸ್ ಪ್ರಕಾರ ಚೆನ್ನಾಗಿದೆ ಅಂತಲೇ ಹೇಳ್ತಿದ್ದಾರೆ. ಸೊ ಜಸ್ಟ್ ಓವರ್ವೆಲ್ಮ್ಡ್ ಆ್ಯಂಡ್ ಹ್ಯಾಪಿ ದಟ್ ಅವರ್ ಫಿಲಮ್ ಹ್ಯಾಸ್ ಕಮ್ ಔಟ್. ಥ್ಯಾಂಕ್ ಯು ಸೊ ಮಚ್. ಒಂದೇ ಒಂದು ರಿಕ್ವೆಸ್ಟ್ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದರಲ್ಲಿ ಸ್ಪೆಷಲ್ ಥ್ಯಾಂಕ್ಸು ಪ್ರೊಡ್ಯೂಸರ್ ನಾಗರಾಜ್ ಸರ್ಗೆ, ಆಮೇಲೆ ಪೃಥ್ವಿರಾಜ್ ಸಾಗರ್ ಅವರಿಗೆ, ಕೋ ಪ್ರೊಡ್ಯೂಸರು. ಅವರು ಸಪೋರ್ಟ್ ಇಲ್ದಂಗೆ ನಾವು ಈ ಫಿಲಿಮ್ ಫಸ್ಟ್ ಫ್ರೇಮನ್ನು ಇಡೋಕ್ಕಾಗಲ್ಲ. ಹಂಗೆ ನೋಡೋಕ್ಕೆ ಹೋದರೆ ಫಸ್ಟು ಸ್ಟಾರ್ಟ್ ಆಗಿರೋದ್ರಿಂದ ಪ್ರೊಡ್ಯೂಸರ್ಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀವಿ. ನೀವು ಒಂದೊಂದು ಎಫರ್ಟ್ ಹಾಕಿ ಎಷ್ಟು ನೀವು ಮನಿ ಸ್ಪೆಂಡ್ ಮಾಡ್ತಿದ್ದೀರಾ ಅಂದರೆ ಆ ಎವ್ರಿ ವ್ಯಾಲ್ಯೂ ಆಫ್ ಮನಿ ಪ್ರೊಡ್ಯೂಸರಿಗೆ ಗೊತ್ತಿರೋದ್ರಿಂದನೂ ಅದಕ್ಕೆ ಅವರು ಈ ಥರ ಒಂದು ಪಿಕ್ಚರ್ ತೆಗೆದು ಆ ಜನಕ್ಕೆ ತೋರಿಸ್ಬೇಕು ಅಂತ ನೀವು ಬಂದು ಸಪೋರ್ಟ್ ಮಾಡಿದ್ರೆ ಪ್ರೊಡ್ಯೂಸರ್ಸ್ಗೆ ಅದಕ್ಕಿಂತ ಬೇರೆ ಖುಷಿ ಇಲ್ಲ. ಅವರಿಗೆ ಬಿಸ್ನೆಸ್ಸು ಹೆಲ್ಪ್ ಆಗಿ ಅವರಿಗೆ ನಿಜವಾಗ್ಲೂ ಸಕ್ಸಸ್ ಕೊಟ್ರಿ ಅಂದರೆ ಇದೇ ಥರದ ಕಂಟೆಂಟ್ಗಳು ತುಂಬಾ ಪ್ರೊಡ್ಯೂಸ್ ಮಾಡೋದಕ್ಕೆ ಅವ್ರಿಗೂ ಇರ್ತಾರೆ. ಪ್ರೊಡ್ಯೂಸರ್ಸ್ ಜಾಸ್ತಿ ಆದಷ್ಟು ನಿಮಗೆ ಕಂಟೆಂಟ್ ಜಾಸ್ತಿ ಆಗುತ್ತೆ. ಸೊ ಇಟ್ ಈಸ್ ಅನ್ ಈಕೋ ಸಿಸ್ಟಮ್. ಸೊ ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್ ಡೆಫಿನೆಟ್ಲಿ ಫ್ರಮ್ ದ ಟೀಮ್ ಟೆನೆಂಟ್. ಪ್ಲೀಸ್ ಕಮ್ ಆ್ಯಂಡ್ ವಾಚ್ ಇನ್ ಥಿಯೇಟರ್ಸ್. ಸೇಫ್ ಪ್ರೊಡ್ಯೂಸರ್ಸ್, ಸೇಫ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಥ್ಯಾಂಕ್ ಯು. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.